ಹಲೋ ಫ್ರೆಂಡ್ಸ್, ಈ ದಿನ ನಾನು ಮೊಳಕೆ ಹುರುಳಿಕಾಳ್ದು ಬಸ್ಸಾರು ಮಾಡ್ತಾಯಿದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಅದಕ್ಕೇನು ಬೇಕು ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಮೊಳಕೆ ಹುರುಳಿಕಾಳು ಸಾರಿಗೆ ಮೊದಲು ಬೇಕಾಗಿರೋದು ಹುರುಳಿಕಾಳು ಮೊಳಕೆ ಬರೆಸಿರೋದು. ಸೊ ಕಾಯಿ ತುರಿ, ಸಾಂಬಾರು ಪೌಡ್ರು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ, ಹಾಗೆ ಖಾರದ ಪುಡಿ, ಹಾಗೆ ಉಪ್ಪು ಹಾಗೂ ಎಣ್ಣೆ ಬೇಕು. ಮೊದಲು ಫಸ್ಟು ನಾವು ಹುರುಳಿಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಕುಕ್ಕರಿಗೆ ಹಾಕಿಬಿಟ್ಟು ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ಸೊ ಕುಕ್ಕರ್ ಇಟ್ಟಿದ್ದೀನಿ. ಮೊಳಕೆ ಕಾಳಿಗೆ ಇಟ್ಬಿಟ್ಟು ಒಂದು 5ರಿಂದ 6 ವಿಜಿಲ್ ಬರೆಸ್ತೀನಿ. ಬರೋ ತನಕ ಫ್ರೆಂಡ್ಸ್, ಈಗ ಗ್ಯಾಸ್ ಹಚ್ತಾ ಇದ್ದೀನಿ. ಬಸ್ಸಾರಿಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹುರ್ಕೊಳ್ಳೋದಕ್ಕೋಸ್ಕರ ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತೀನಿ. ನಂತರ ಟೊಮೊಟೊ ಹಾಕ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು. ಅಷ್ಟು ಒಳಗಡೆ ಈ ಟೊಮೊಟೊ ಹೆಚ್ಕೊಳ್ಳೋಣ. ಅಷ್ಟು ಒಳಗಡೆ ಈ ಟೊಮೊಟೊ ಒಂದನ್ನು ಹೆಚ್ಕೊಳ್ತಾ ಇದ್ದೀನಿ. ಈಗ ಒಂದು ಟೊಮೊಟೊ ಹೆಚ್ಚು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಾ ಇರಲಿ. ಈಗ ಇದು ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಸೈಡಲ್ಲಿ ಇಡ್ತೀನಿ ಇದನ್ನು. ಹಾಗೆ ಈ ಗ್ಯಾಸ್ ಮೇಲೆ ಪಲ್ಯ ಮಾಡೋದಕ್ಕೆ ಇಟ್ಕೊಳ್ಳೋಣ. ಕಾಳು ಬಸಿದ ಮೇಲೆ ಅದು ಕಾಳು ಬರುತ್ತಲ್ಲ, ಕಟ್ಟು ಬಸಿದ ಮೇಲೆ. ಸೊ ಹಾಗಾಗಿ ಪಲ್ಯ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ. ಸೊ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸಣ್ಣಕ್ಕೆ ಫ್ರೈ ಆಗ್ತಾ ಇರಲಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಕಾಳುಗಳನ್ನ ಹಾಕ್ಬೋದು. ಈಗ ನಾನು ಪಾತ್ರೆಗೆ ಕಾಳು ಹಾಕ್ತಾಯಿದ್ದೀನಿ. ಕಟ್ಟು ತೆಗಿತಾ ಇದ್ದೀನಿ.
ಈಗ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದೊಂದಾಗಿ ಸಾಮಾನುಗಳು ಹಾಕ್ತಾ ಹೋಗ್ತೀನಿ. ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆ ಕಟ್ಟಿಗೆ ನೋಡ್ಕೊಂಡ್ಬಿಟ್ಟು. ನಾನು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಇದು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ ಬಸ್ಸಾರಿಗೆ. ಇದಕ್ಕೆ ಅಂತ ಏನು ಸ್ಪೆಷಲ್ ಆಗೇನಿಲ್ಲ, ಸಾಂಬಾರು ಪೌಡ್ರ್ ಮಾಡಿರ್ತೀವಲ್ಲ. ಈಗ ಇದು ಒಂದು 2ರಿಂದ 2.5 ಸ್ಪೂನ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಸಪ್ಪೆ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಬರುತ್ತೆ ಅಂತೇಳ್ಬಿಟ್ಟು. ಒಂದು 2 ಸ್ಪೂನು. ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಈ ಕಾಳು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇರೆ ಇನ್ನೇನು ಹಾಕೋಗಿಲ್ಲ, ಉಪ್ಪೊಂದು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಬೇರೆ ಅಂದರೆ ಸಾಂಬಾರು ಪೌಡ್ರು ಅದು ಎಲ್ಲ ಏನೂ ಬೇಕಾಗಿಲ್ಲ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೋಷ್ಟು ಹಾಕಿ. ಸ್ವಲ್ಪ ಅರಿಶಿಣ ಪುಡಿ ಒಂದು ಹಾಕ್ತೀನಿ. ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗಿದು ಉಪ್ಪು ಹಾಕಿದ್ದೀನಲ್ಲ, ಸ್ವಲ್ಪ ಕರಗಲಿ. ಈಗ ಇದು ಆಗ್ತಾಯಿದೆ. ನಾನೊಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ, ಅದು ಸ್ಕಿಪ್ ಆಯಿತು. ಸೊ ಹಾಗಾಗಿ ನೀವು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ. ಅರಿಶಿಣ ಹಾಕಿದ್ದೀನಿ. ಈಗ ಕಾಯಿ ತುರಿ ಹಾಕ್ತೀನಿ. ಈಗ ಒಂದು 3/4 ಬಟ್ಲು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಬಾಣಲಿ ಇಟ್ಬಿಟ್ಟು ನಾನು ಎಣ್ಣೆ, ಸಾಸಿವೆ ಹಾಕ್ಬಿಟ್ಟು 1-2 ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, 1-2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬಸ್ಸಾರು ಮಾಡೋದಕ್ಕೋಸ್ಕರ. ಈಗ ಈ ಬಂದಿರೋ ಕಟ್ಟನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಕಟ್ಟಿಗೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. 1ರಿಂದ 1.5 ಸ್ಪೂನು ನೋಡಿಬಿಟ್ಟು ಮತ್ತೆ ಸ್ವಲ್ಪ ಹಾಕ್ಬೋದು. ಹುಣಸೆ ಹಣ್ಣಿನ ರಸ ಹಾಕೋದು ಹೇಳಿರಲಿಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕೂಡ ನಾವು ಹೇಳಿರಲಿಲ್ಲ, ಬೆಂಗಳೂರು ಸೈಡೆಲ್ಲ ಬೆಲ್ಲ ಹಾಕೋದಿಲ್ಲ ಬಸ್ಸಾರಿಗೆ. ನಾವಿಲ್ಲಿ ದಾವಣಗೆರೆಯಲ್ಲೆಲ್ಲ ಹಾಕ್ತೀವಿ. ಹಾಗೆ ಅರಿಶಿಣ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಾಕನ್ಸುತ್ತೆ. ಇದು ಚೆನ್ನಾಗಿ ಕುದೀಲಿ, ಬಸ್ಸಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಈಗ ಬಸ್ಸಾರು ಕುದೀತಾ ಇದೆ. ಹಾಕಿದೆ ಇದು. ಈಗ ಕಾಳು ಬಸ್ಸಾರನ್ನು ತೋರಿಸ್ತೀನಿ. ನೀವು ಇದಕ್ಕೆ ಮುದ್ದೆ ಮಾಡ್ಕೋಬೋದು. ರಾಗಿ ಮುದ್ದೆ, ಜೋಳದ ಮುದ್ದೆ, ಯಾವ ಮುದ್ದೆ ಆದರೂ ಪರವಾಗಿಲ್ಲ, ಮಾಡ್ಕೊಂಡು ಊಟ ಮಾಡ್ಬೋದು. ಅದ್ರ ಜೊತೆಗೆ ನಾವು ದಾವಣಗೆರೆಯಲ್ಲೆಲ್ಲ ಜಾಸ್ತಿ ರಾಗಿ ಮುದ್ದೆ ಮಾಡೋದು ಕಡಿಮೆ. ನಾವು ನಮ್ಮ ಮನೇಲಿ ಜೋಳದ ಮುದ್ದೆನೇ ಮಾಡೋದು.
ಈಗ ಆಗಿದೆ ಫ್ರೆಂಡ್ಸ್, ರೆಡಿ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಹುರುಳಿಕಾಳಿಂದು ಮೊಳಕೆ ಕಟ್ಟಿರೋ ಸಾರು ಹಾಗೆ ಬಸ್ಸಾರು ಹಾಗೆ ಪಲ್ಯ ರೆಡಿಯಾಗಿದೆ. ಮುದ್ದೆ ಮಾಡಿಕೊಂಡು ಅಥವಾ ಅನ್ನ ಮಾಡಿಕೊಂಡು ಊಟ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ.